ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಇವತ್ತು ಒಂದು ಸ್ಪೈಸಿ ಎಗ್ ಫ್ರೈ ರೆಸಿಪಿ ಮಾಡೋಣ. ಸೊ ಮೊದಲನೇದಾಗಿ ನಾನಿಲ್ಲಿ ಎಗ್ಸ್ನ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೈಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ಯಾಕೆ ತಡ, ಬೇಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಯಾನ್ ತೊಗೊಂಡು ಗ್ಯಾಸ್ ಲೈಟ್ ಮಾಡಿ ಆಯಿಲ್ ಹಾಕಿ. ಸೊ ಆಯಿಲ್ ಹೀಟ್ ಆಗಬೇಕಾಗುತ್ತೆ. ಸೊ ಹೀಟ್ ಆಗೋವರೆಗೂ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಆಯಿಲ್ ಹಾಕಿದ ನಂತರ ಯಾವಾಗಲೂ ಆಯಿಲ್ ಫುಲ್ ಹೀಟ್ ಆಗೋವರೆಗೂ ಕಾಯಿರಿ. ಅದಾದಮೇಲೆ ನಾವು ಅದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಸೊ ಈಗ ಆಯಿಲ್ ಹೀಟ್ ಆಗಿದೆ. ಸೊ ನಾನು ಅದಕ್ಕೆ ಆನಿಯನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆನಿಯನ್ಸ್ನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆನಿಯನ್ಸ್ನ ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ರೀತಿ ಬೇಡ ಅಂದರೆ ಆನಿಯನ್ಸ್ನ ತುಂಬ ಸ್ಮಾಲ್ ಡೈಸಸ್ಸಾಗಿ ಕೂಡ ಕಟ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಬೋದು. ಸೊ ನನಗೆ ಈ ರೀತಿ ಆನಿಯನ್ಸ್ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಒಂದು ರೀತಿಯೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಆ್ಯಪಲ್ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ, ಹುಳಿ ಟೊಮ್ಯಾಟೊ ಯೂಸ್ ಮಾಡ್ತಾಯಿಲ್ಲ. ಸೊ ಆದ್ದರಿಂದ 1 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾವಿಲ್ಲೊಂದು ಮಸಾಲ ರೀತಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲಾಗೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಕೊರಿಯಾಂಡರ್ ಹಾಗೂ ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿ, ಈ 3 ಐಟಮ್ಸ್, ಇಷ್ಟು ಐಟಮ್ಸ್ನ ಹಾಕಿ ನಾನು ಗ್ರೈಂಡ್ ಮಾಡಿ ಪೇಸ್ಟ್ ರೀತಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡೋಣ. ಮೊದಲನೇದಾಗಿ ಟರ್ಮರಿಕ್ ಪೌಡರ್. ಮೊದಲು ನಾವು ಗ್ರೈಂಡೆಡ್ ಮಿಕ್ಸ್ಚರ್ನ ಹಾಕಿ ಅದ್ರ ಹಸಿ ವಾಸನೆ ಹೋಗಾದ್ಮೇಲೆ ನಾನು ಬೇರೆ ಮಸಾಲ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅದೇ ರೀತಿ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ. ನಾನಲ್ಲಿ 1 ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಸೊ ಇದೆಲ್ಲ ಮಸಾಲಾಸ್ನು ಆ್ಯಡ್ ಮಾಡಾದಮೇಲೆ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಗ್ರೈಂಡೆಡ್ ಮಸಾಲ ಹಾಗೂ ನಾವು ಬೇರೆ ಡ್ರೈ ಮಸಾಲ ಇದೆಲ್ಲ ಹಾಕೋದಲ್ಲ, ಇದೆಲ್ಲದೂ ಕೂಡ ನೀಟಾಗಿ ಮಿಕ್ಸ್ಡ್ ಆಗಿ ಬರಬೇಕಾಗುತ್ತೆ. ಅನದರ್ ಇಂಪಾರ್ಟೆಂಟ್ ಟಿಪ್ ನಾನು ಹೇಳೋದು ಮರ್ತಿದ್ದೆ. ನೀವು ಗ್ರೀನ್ ಮಸಾಲ ಗ್ರೈಂಡ್ ಮಾಡಬೇಕಾದ್ರೆ ಕ್ಯಾಶ್ಯೂಸ್ ಕೂಡ ಆ್ಯಡ್ ಮಾಡಿ. ಸೊ ಒಂದು ಸ್ವೀಟಾಗಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಗ್ರೇವಿ ತಿಕ್ಕಾಗಿ ಕೂಡ ಬರುತ್ತೆ. ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಂಥ ಎಗ್ನ ಈ ರೀತಿ ಮಸಾಲದಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೀವು ಒಂದು 2 to 3 ಮಿನಿಟ್ಸ್ ಮಸಾಲಾನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಈ ರೀತಿ ನಾವು ಎಗ್ಸ್ನ ಪ್ಲೇಸ್ ಮಾಡಬೇಕು. ಮಸಾಲ ಎಲ್ಲ ನೀಟಾಗಿ ಬೆಂದಿರುತ್ತೆ. ಸೊ ಮಸಾಲ ಬಂದಿದೆ, ಎಗ್ಸ್ ಕೂಡ ಬೆಂದಿದೆ. ಈಗ ಜಸ್ಟ್ ಆ ಎಗ್ಸ್ಗೆ ಮಸಾಲ ಅಂಟೋವರೆಗೂ ಅಷ್ಟೇ ಮಾತ್ರ ನಾವು ಅದನ್ನು ಕುಕ್ ಮಾಡ್ಕೋಬೇಕು ಅಥವಾ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹೀಗಾಗಿ ನಾನು ಎಲ್ಲ ಎಗ್ಸ್ನು ಈ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದನ್ನು ಈ ರೀತಿ ಮಿಕ್ಸ್ ಕೂಡ ಮಾಡ್ಕೊಂಡಾಯಿತು. ನಮ್ಮ ರೆಸಿಪಿ ರೆಡಿ ಕೂಡ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.